ಈಗ ಬೆಳಗಿನ ತಿಂಡಿಗೆ ಹೆಸರು ಕಾಳು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇದು ಇವಾಗ ರಾತ್ರಿ ಇಡೀ ನೆನೆಸಿಟ್ಟಿದ್ದೇನೆ. ಒಂದು ಅರ್ಧ ಲೋಟ ಹೆಸರು ಕಾಳು ತಗೊಂಡು ನೆನೆಸಿಟ್ಕೊಳ್ಬೇಕು. ಇದೀಗ ನಾನು ಜಾಸ್ತಿ ನೆನೆಸಿದ್ದೇನೆ, ಇಷ್ಟು ಹಾಕುವುದಿಲ್ಲ, ಒಬ್ಬರಿಗೆ ಎಷ್ಟು ಬೇಕಷ್ಟೇ ಹಾಕ್ಕೊಳ್ತೇನೆ. ಒಂದು ಪಾತ್ರೆ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು. ಇದು ಸಾಕಾಗುತ್ತೆ ಒಬ್ಬರಿಗೆ. ಇದಕ್ಕೀಗ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕಿಡುವ. ಸ್ವಲ್ಪ ನೀರು ಹಾಕ್ತೇನೆ. ನೀರು ಸ್ವಲ್ಪ ಸಾಕು, ಇಷ್ಟು ಸಾಕಾಗುತ್ತೆ. ಇದಕ್ಕಿಂತ ಜಾಸ್ತಿ ಹಾಕಬಾರ್ದು, ಇಷ್ಟೇ ಸಾಕು. ಒಂದು ಲೋಟ ನೀರು ಹಾಕ್ಕೊಂಡ್ರೆ ಸಾಕು. ಇದೀಗ ಬೇಯಲಿಕ್ಕಿಟ್ಟಿದ್ದೇನೆ. ಒಂದು ಗ್ಯಾಸ್ ಹಚ್ಚಿ ಬೇಯಲಿಕ್ಕಿಟ್ಟಿದ್ದೇನೆ. ಒಂದು 2 ಚಿಟಿಕೆ ಉಪ್ಪು ಹಾಕ್ತಿದ್ದೇನೆ. ಉಪ್ಪು ಜಾಸ್ತಿ ಬೇಡ, ಒಂದು 2 ಚಿಟಿಕೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಮುಚ್ಚಿ ಬೇಯಲಿಕ್ಕಿಡ್ತೇನೆ. ಕುದಿ ಬರ್ತಾ ಇದೆ ನೋಡಿ. ಸ್ಲೋ ಬೆಂಕಿಯಲ್ಲಿ ಬೇಯಿಸಬೇಕು, ಹೆಚ್ಚು ಫಾಸ್ಟ್ ಮಾಡಬೇಡಿ. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಹೆಸರು ಕಾಳು ಬೇಯ್ತಾ ಬಂದಿದೆ. ನೀವು ಸಣ್ಣ ಹೆಸರು ಕಾಳು ಆದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಇದು ಸಣ್ಣ ಹೆಸರು ಕಾಳು, ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೇನೆ. ದೊಡ್ಡ ಹೆಸರು ಕಾಳು ಆದರೆ 1 ಲೋಟ ನೀರು ಸಾಕಾಗುತ್ತೆ. ಇದಕ್ಕೆ 1-1.5 ಲೋಟ ನೀರು ಬೇಕು ಒಬ್ಬರಿಗೆ ಬೇಯಿಸೋದಾರೆ. ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಮಾಡಿ ಬೇಯಿಸ್ಕೊಳ್ಬೇಕು. ಈಗ ಬೆಂದಿದೆ ಇದು ಚೆನ್ನಾಗಿ. ಈಗ ನೀರೆಲ್ಲ ಆರಿದ್ರ ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು, 1 ಚಮಚ, ಮತ್ತು ಸ್ವಲ್ಪ ತೆಂಗಿನ ತುರಿ ಅಷ್ಟೇ. ಬೇಕಾದರೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಬೋದು. ಒಂದು ಕರಿಬೇವು ಮತ್ತು ಸಾಸಿವೆ ಎಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಬೋದು. ನಾನು ಒಗ್ಗರಣೆ ಏನು ಕೊಡಲ್ಲ, ಇದಿಷ್ಟು ಮಿಕ್ಸ್ ಮಾಡಿದರೆ ಆಯಿತು. ಈಗ ಒಂದು 5 ನಿಮಿಷ, 1-2 ಸೆಕೆಂಡ್ ಮುಚ್ಚಿಡುವ. 5 ನಿಮಿಷ ಅಲ್ಲ, 1-2 ಸೆಕೆಂಡ್ ಮುಚ್ಚಿಡ್ತೇನೆ. 2 ಸೆಕೆಂಡ್ ಆಯಿತು, ಗ್ಯಾಸ್ ಬಂದ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.